ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ, ಅವ್ರು ಚೇರು ಉಳಿಸ್ಕೊಳ್ಳೋದೇ ಸಾಕಾಗಿದೆ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ 1000 ಸಾರಿ ಹೇಳಿದ್ದೀನಿ, ಕಳೆದೋಗವ್ರೆ ಅಂತ ಹೇಳಿದ್ದೀನಿ. ನಾವೆಲ್ಲ ಸಿದ್ದರಾಮಯ್ಯ ನಮ್ಮ ಚೀಫ್ ಮಿನಿಸ್ಟರ್ ಹೋಗಿ ಸಭೆ ಎಕ್ಕಿ ಟೀಮೇ ತಮ್ಮ ಒಬ್ಬ ಮೈ ಬಿ ಮಂತ್ರಿ ಇರ್ತಾವೆ, ಒಬ್ಬ ಮಂತ್ರಿ ಇರ್ತಾವೆ. ಹಾಗಾಗಿ ಸಿದ್ದರಾಮಯ್ಯ ಇಲ್ಲ. ಅವ್ರು ಏನು ಮಾತಾಡ್ತಾವ್ರು ಗೊತ್ತಿಲ್ಲ. ಅವ್ರಿಗೆ ಏನಾಗಿದೆ, ಮರುವು ಜಾಸ್ತಿ ಆಗಿದೆ. ಮರುವು ಜಾಸ್ತಿ ಆಗಿದೆ. ಆ ಮರುವಿನಲ್ಲಿ ಇನ್ಯಾರನ್ನೋ ತೃಪ್ತಿಪಡ್ಸೋಕೆ ಹೋಗಿ ನನ್ನಲ್ಲಿ ತೆಗೆದು ಬಿಡ್ತಾರೋ ಅಂತ ಅಂದ್ಬಿಟ್ಟು ಅಂಥವ್ರು ಆಗಬಾರ್ದು. ಕುರ್ಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ರದಲ್ಲಿ ನೋಡಿದ್ದೀನಿ. ಇವತ್ತಿನ ಸಿದ್ದರಾಮಯ್ಯನವರ ಅವತ್ತಿನ ಸಿದ್ದರಾಮಯ್ಯನೇ ಬೇರೆ, ಇವತ್ತಿನ ಸಿದ್ದರಾಮಯ್ಯನೇ ಬೇರೆ. ಆದರೆ ಒಂದು ಸತ್ಯ, ನಾವೆಲ್ಲ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಆ ಭಾರತಾಂಬೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನೆಮ್ಮದಿಯಾಗಿ ಇರೋಕ್ಕೂ ಬಿಡೋದಿಲ್ಲ. ನೀವೇನೂ ಆಗೋದಿಲ್ಲ, ಎಲ್ಲ ಒಂದು ಕಡೆ ಸುಟ್ಟೋಯ್ತೀರ. ಇನ್ನು ಮುಂದೆ ಆದರೂ ದೇಶಕ್ಕೋಸ್ಕರ, ದೇಶದ ಒಂದು ಬಲವರ್ಧನೆಗೋಸ್ಕರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ತೀರ್ಮಾನ ಏನಿದೆ, ಈ ತೀರ್ಮಾನಕ್ಕೆ ತಾವು ತಲೆ ಬಾಗಬೇಕಾಯ್ತದೆ. ತಲೆ ಬಾಗಿದ್ರೆ ದೇಶದಲ್ಲಿ ಇರೋದಕ್ಕೆ ನಿಮಗೂ ಕೂಡ ಅರ್ಹತೆ ಇದೆ. ಇಲ್ಲ ಅಂದರೆ ಬಾಕಿ ನೀವೇ ತೀರ್ಮಾನ ಮಾಡಿ. ಒಂದು ನಿಮಿಷ, ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದೆ. ಬೆಂಗಳೂರು ನಗರದಲ್ಲಿ 6-7 ಬಾರಿ ಶಾಸಕನಾಗಿದ್ದೆ, 6 ಬಾರಿ ಇದಾಗಿದ್ದೆ. ಇಷ್ಟೆಲ್ಲ ಆಗಿದೆ ಅಲ್ಲ 28 ಕ್ಷೇತ್ರದಲ್ಲಿ. ಗೋವಿಂದರಾಜ ನಗರ, ವಿಜಯನಗರಕ್ಕೆ ನಾನು ಮಾಡಿದಂಥ ಯೋಜನೆಗಳು 20 ವರ್ಷ 30 ವರ್ಷ ಹಿಂದೆ ಇವತ್ತಿಗೂ ಕೂಡ ಇಷ್ಟೆಲ್ಲ ಮಳೆ ಹೋದು ಯಾರಾದರೂ ಒಂದೇ ಒಂದು ಕಡೆ ಆ ಭಾಗದಲ್ಲಿ ತೊಂದರೆ ಆಗಿದೆ ಅಂತ ಕೇಳಿ ಇವರಿಗೆ ಶಾಶ್ವತವಾದ ಯೋಜನೆಗಳು ಗೊತ್ತಿಲ್ಲ. ಯೋಜನೆಗಳ ಹೆಸರಿನಲ್ಲಿ ಬೇರೆಲ್ಲವೂ ಕೂಡ ಗೊತ್ತಿದೆ. ಅದನ್ನು ಬಿಟ್ಟು ನಗರ ರಾಷ್ಟ್ರದಲ್ಲಿ ಇವತ್ತೆಲ್ಲ ಒಂದು ಕಡೆ ಒಂದು ದೊಡ್ಡ ಹೆಸರಿದೆ. ಅದನ್ನು ಇನ್ನೊಂದು 2 ಸಾರಿ ಇದೇ ರೀತಿ ಆದರೆ ಇರೋರು ಕೂಡ ಬೆಂಗಳೂರು ಬಿಟ್ಟು ಹೋಗ್ತಾರೆ. ಭಾರಿ ಸಂಕಷ್ಟಕ್ಕೆ ಗುರಿ ಆಗ್ತೀವಿ. ಇನ್ನು ಮುಂದೆ ಆದರೂ ಮಾತು ಕಡಿಮೆ ಮಾಡಿ, ಅದು ಅವ್ರ ಕಾಲದಲ್ಲಿ ಇವ್ರ ಕಾಲದಲ್ಲಿ ಮನೆ ಕಾರಣ ನಿಮ್ಮದೇನಾಗಿದೆ ಅದು ಹೇಳ್ರಪ್ಪ. ಅಲ್ಲಿ ಇನ್ನೊಬ್ಬರು ಬ್ಯಾಕ್ ದೂಷಿಸ್ತೀರಾ. ನೀವೇನು ಮಾಡ್ತಾಯಿದ್ದೀರಿ? ನಿಮ್ಮ ಕಾರ್ಯಕ್ರಮ ಏನು? ಈ ನಗರದ ಇತಿಹಾಸ ಗೊತ್ತಾ? ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ನಡ್ಕೊಂಡ್ರು. ಅದಾದಮೇಲೆ ನಮ್ಮ ಕಾಲದಲ್ಲಿ ದಿವಂಗತ JH ಪಟೇಲರು, ನಾನು ಕೂಡ ಅವಾಗ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೆ. ನಿಮ್ಮ ಮೇಲು ಸೇತುವೆ ಇರ್ಬೋದು, ಇದು ನಿಮ್ಮ ಮೆಟ್ರೋ ಇರ್ಬೋದು, ಕಾವೇರಿ 4ನೇ ಹಂತದ ನೀರು ಇರ್ಬೋದು, ಅಂಡರ್ ಪಾಸ್ಗಳಿರ್ಬೋದು, ಮೇಲು ಸೇತುವೆಗಳು, ಇವೆಲ್ಲವೂ ಕೂಡ ನಾನು ಕೂಡ ಮಾಡಿದ್ದೀನಿ. 30, 50 ರೂಪಾಯಿ, 100 ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಿ ಇಡೀ ಬೆಂಗಳೂರಿನ ಸುತ್ತ ಇರ್ತಕ್ಕಂಥ ರೆವಿನ್ಯೂ ಪ್ಯಾಕೆಟ್ನ ಸಂಗ್ರಹ ಮಾಡಿದ್ದೀವಿ. ಬರೋ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಏನು ಮಾಡ್ತೀರಿ? ಅವನವ್ರು ಬೆಂಗಳೂರು ನಗರದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಏನು ಮಾಡಬೇಕು, ಅದಕ್ಕೆ ಸರಿಯಾದ ಅಧಿಕಾರಿಗಳೇನು, ಅಧಿಕಾರಿಗಳು ಕಡಿವಾಣ ಏನು, ಇದನ್ನು ಅರ್ಥ ಮಾಡ್ಕೊಳ್ತೀರಾ? ಈ ನಗರಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋ ಕೆಲಸ ಬಿಟ್ಟು ನಗರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಗೌರವವಾಗಿ ನಡ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.